ಆತ್ಮೀಯ ಶಿಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಕಾಮ್ಸ್ ಆ್ಯಪ್ ಮತ್ತು ನಿರಂತರ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತಂದರೆ ಯಾವ ರೀತಿ ಒಂದು ಸೆಟ್ಟಿಂಗನ್ನು ಆನ್ ಮಾಡಿಕೊಂಡು ವರ್ಕನ್ನು ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗನ್ನು ನೀವು ಮಾಡಿಕೊಂಡ್ರೆ ಪಕ್ಕ ನಿಮ್ಮ ಕಾಮ್ಸ್ ಆ್ಯಪು ಮತ್ತು ನಿರಂತರ ಆ್ಯಪು ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ಕೊಡ್ತೀನಿ. ವಿಡಿಯೋವನ್ನು ಪೂರ್ಣವಾಗಿ ನೋಡಿಬಿಟ್ಟು ಆ ರೀತಿ ನೀವೇನು ಮಾಡಿ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ಆ ಸೆಟ್ಟಿಂಗನ್ನು ನೀವು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಎಲ್ಲ ಕೂಡ ವರ್ಕ್ ಆಗುತ್ತೆ. ಯಾವುದೇ ವಿಡಿಯೋ ನೋಡೋದು ಕೂಡ ವಿಡಿಯೋ ಸ್ಪೀಡಾಗಿ ವರ್ಕ್ ಆಗುತ್ತೆ, ಕಾಮ್ಸ್ ಆ್ಯಪ್ ವರ್ಕ್ ಆಗುತ್ತೆ, ಬೇರೆ ಬೇರೆ ಆ್ಯಪ್ಗಳು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಯಾವ ರೀತಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗನ್ನು ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಮೊಬೈಲ್ ನೆಟ್ವರ್ಕ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ನೋಡಿ. ಆ ಮೊಬೈಲ್ ನೆಟ್ವರ್ಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮ್ಮದು ಸಿಮ್ ಇರ್ತದೆ. ಅಲ್ಲಿ ಯಾವ ಸಿಮ್ ಇದೆ, ನಾನು ಜಿಯೋ ಸಿಮ್ಮಿಗೆ ಹೇಳ್ಕೊಡ್ತೀನಿ, ಮುಂದೆ ಏರ್ಟೆಲ್ ಮತ್ತು ವಿ ಐಗೂ ಕೂಡ ಹೇಳ್ಕೊಡ್ತೀನಿ. ಈಗ ಜಿಯೋ ಸಿಮ್ ಇರೋರು ಈ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ನಿಮ್ಮ ನೆಟ್ಟು ಮತ್ತು ನಿಮ್ಮದು ಯಾವುದೇ ಆ್ಯಪ್ ಇರಲಿ ಅದು ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ. ನೀವೇನು ಮಾಡಿ ಅಲ್ಲಿ ಜಿಯೋ ಅಂತ ಆಪ್ಷನ್ ಇದೆಯಲ್ಲ, ಆ ಜಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಒಂದು ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತಿದೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ನ್ಯೂ APN ಅಂತಕ್ಕಂಥ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯ ಆಪ್ಷನ್ನು ಶೋ ಆಗುತ್ತೆ. ನೇಮು APN ಇದೆಲ್ಲ ಶೋ ಆಗುತ್ತೆ. ಆವಾಗ ನೀವು ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಎಡಿಟ್ ಆಪ್ಷನ್ ಇರ್ತದೆ, ಅಲ್ಲಿ ನೀವು ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಿಯೋ, ನಾನು ಏನು ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ. ಜಿಯೋ ಪ್ರಯಾರಿಟಿ ಇಂಟರ್ನೆಟ್, ಜಿಯೋ ಪ್ರಯಾರಿಟಿ ಇಂಟರ್ನೆಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಂಟರ್ನೆಟ್, ಜಿಯೋ ಪ್ರಯಾರಿಟಿ ಇಂಟರ್ನೆಟ್ ಅಲ್ಲಿ ನೋಡ್ಬೋದು. ಅಲ್ಲಿ ನಾನು ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಆ ರೀತಿ ಮಾಡ್ಕೊಳ್ಳಿ. ಜೆ ಕ್ಯಾಪಿಟಲ್ ಲೆಟರ್ ಇರಬೇಕು, ಪಿ ಕ್ಯಾಪಿಟಲ್ ಲೆಟರ್ ಇರಬೇಕು, ಐ ಕ್ಯಾಪಿಟಲ್ ಲೆಟರ್ ಇರಬೇಕು, ಮತ್ತು ಸ್ಪೇಸ್ ಕೂಡ ಮಧ್ಯದಲ್ಲಿ ಇರಬೇಕಾಗುತ್ತೆ. ನಂತರ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ತದನಂತರ APNಗೆ ಬನ್ನಿ. APNಗೆ ನೀವು ಅಲ್ಲಿ ಟೈಪ್ ಮಾಡಿ ಪ್ರಯಾರಿಟಿ ನೆಟ್ ಜಿಯೋ ನೋಡಿ. ಪ್ರಯಾರಿಟಿ ಸ್ಮಾಲ್ ಲೆಟ್ರ್ ಇದು, ಪ್ರಯಾರಿಟಿ ನೆಟ್ ಜಿಯೋ ನಾನು ಹೇಗೆ ಟೈಪ್ ಮಾಡಿರ್ತೀನಿ ನೋಡಿಕೊಂಡು ಅದೇ ರೀತಿ ಟೈಪನ್ನು ಮಾಡ್ಕೊಳ್ಳಿ. ಪ್ರಯಾರಿಟಿ ನೆಟ್ ಜಿಯೋ ಅಂತೇಳಿ ಟೈಪ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ. ತದನಂತರ ಇಲ್ಲಿ ಪ್ರಾಕ್ಸಿ ಯಾವುದೇ ರೀತಿ ಸೆಲೆಕ್ಟ್ ಮಾಡ್ಕೋಬೇಡಿ. ಪಾಟ್ ಅಂತಿದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೋಬೇಡಿ. ಯೂಸರ್ ನೇಮ್ ಅಂತಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಸ್ಮಾಲ್ ಲೆಟ್ರಲ್ಲಿ www.geo.com geo.com ಎಲ್ಲ ಸ್ಮಾಲ್ ಲೆಟ್ರಲ್ಲೇ ಇರಲಿ, ಯಾವುದು ಕೂಡ ಬಿಗ್ ಲೆಟ್ರಲ್ಲಿ ಹಾಕಬೇಡಿ. ಇಲ್ಲಿ ಏನಿದೆ ಅದನ್ನು ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಪಾಸ್ವರ್ಡ್ ನಾಟ್ ಸೆಟ್ ಕೊಡಿ. ಮತ್ತು ಸರ್ವರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಚೇಂಜಸ್ ಮಾಡ್ಕೊಳ್ಳಿ. ಇನ್ನೂ ಇದು ಬಹಳ ನಿಮಗೆ ವರ್ಕ್ ಆಗುತ್ತೆ. ಇದನ್ನು ಇನ್ನೊಂದು ರೀತಿ ನಾನು ಹೇಳ್ಕೊಡ್ತೀನಿ ನೋಡಿ. ಸೇಮ್ ಇಲ್ಲಿ ಯೂಸರ್ ನೇಮ್ ಅಂತಿದೆಯಲ್ವ, ಆ ಯೂಸರ್ ನೇಮನ್ನು ತೆಗೆದುಬಿಟ್ಟು, ನಾನು ಆಲ್ರೆಡಿ ಹಾಕಿದ್ನೆಲ್ಲ ತೆಗೆದುಬಿಟ್ಟು ನೀವು speedboat.net ಅಂತ ಹಾಕೊಳ್ಳಿ. ನಾನು ಹಾಕ್ತೀನಿ ನೋಡಿ, speedboat.geo ಈ ರೀತಿ ಹಾಕ್ಕೊಳ್ಳಿ. ಇನ್ನೂ ನೆಟ್ಟು ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ. ಈ ರೀತಿ ಯೂಸರ್ ನೇಮನ್ನು ಹಾಕ್ಕೊಳ್ಳಿ. ಅದನ್ನು ತೆಗೆದುಬಿಟ್ಟು ನಂತರ ಇಲ್ಲಿ ಪಾಸ್ವರ್ಡು ಯಾವುದೇ ರೀತಿ ಸೆಟ್ ಇಲ್ಲ. ಮತ್ತು ಸರ್ವರ್ಗೆ ಬಂದು ನಾನು ಆಗಲೇ ಹೇಳಿದ್ನಲ್ಲ www.geo.com ಅಂತ ಸೇವ್ ಹಾಕ್ಕೊಂಡು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟು MMS ಯಾವುದೇ ರೀತಿ ಬೇಡ, ನಾಟ್ ಸೆಟ್ ಇರಲಿ. MMS ಪ್ರಾಕ್ಸಿ ನಾಟ್ ಸೆಟ್ಟು, MMS ಪೋರ್ಟ್ ನಾಟ್ ಸೆಟ್ಟು, MCC MNC ಅಲ್ಲಿ ಹೆಂಗಿದೆ ಹಂಗೆ ಇರಲಿ. ಮತ್ತು ಇಲ್ಲಿ ಅಥೆಂಟಿಕೇಷನ್ ಟೈಪ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ PAP or CHAP ಅಂತಿಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು APN ಟೈಪನ್ನು ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ನಾನು ಹೇಳೋದನ್ನ ಕರೆಕ್ಟಾಗಿ ಕೊಟ್ಕೊಳ್ಳಿ. ಎಲ್ಲ ಸ್ಮಾಲ್ ಲೆಟ್ರಲ್ಲಿ DEFAULT
SUPL ಇದು ನೋಡ್ಕೊಳ್ಳಿ ಕರೆಕ್ಟಾಗಿ. ಡಿಫಾಲ್ಟ್ SUPL ಎಲ್ಲ ಸ್ಮಾಲ್ ಲೆಟ್ರಲ್ಲಿ ಇರಬೇಕು. ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡೆ ಆಮೇಲೆ ಇಲ್ಲಿ APN ಪ್ರೋಟೋಕಾಲ್ ಎಲ್ಲ IPv4 ಇದೆಯಾ 4.6 ಇದೆಯಾ ನೋಡ್ಕೊಳ್ಳಿ. ಎರಡು ಕೂಡ ನಾನು ಹೇಗೆ ಇಲ್ಲಿದೆ ಅದೇ ಇರಬೇಕು. ತದನಂತರ ಬಿಡರ್ ಅಂತಿದೆ ನೋಡಿರಿ, ಇದು ಅನ್ಸ್ಪೆಸಿಫೈಡ್ ಅಂತಿದೆ. ನೀವೇನು ಮಾಡಿ ಅದನ್ನು ತೆಗೆದುಬಿಟ್ಟು LTE ಕೊಟ್ಕೊಳ್ಳಿ. LTE ಅಂದರೆ 4G ಅಂತ. ನಿಮ್ಮ ಹತ್ರ 5G ಫೋನ್ ಇದ್ದರೆ, ಬರೀ 5G ನೆಟ್ವರ್ಕ್ ಬೇಕು ಅಂತಂದರೆ ನೀವು ಇಲ್ಲಿ ಏನು ಮಾಡ್ಬೋದು, ಇಲ್ಲಿ NR ಅಂತ ಒಂದು ಆಪ್ಷನ್ ಇದೆ. ಕೆಳಗಡೆ ಹೋದರೆ ಈ NRನ ಸೆಲೆಕ್ಟ್ ಮಾಡ್ಕೊಳ್ಳಿ. NR ಮತ್ತು LTE ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಿ ಓಕೆಯನ್ನು ಒತ್ಕೊಳ್ಳಿ. ನಾನು ಈಗ NRನ ತೆಗಿತೀನಿ. ಓಕೆ ಒತ್ಕೊಳ್ಳಿ. ನೀವು NRನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಒತ್ಕೊಳ್ಳಿ. ಓಕೆ ಒತ್ಕೊಂಡ್ಮೇಲೆ ಓಕೆ ಒತ್ಕೊಂಡು ಮತ್ತು ಇಲ್ಲಿ ಯಾವುದೇ ರೀತಿ ಚೇಂಜಸ್ ಬೇಡ, MVNO ಟೈಪ್ ಹಂಗೆ ಇರಲಿ. ಮತ್ತು ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ ನೋಡಿರಿ, ಅದನ್ನ ಸೇವ್ ಅಂತ ಕೊಟ್ಕೊಳ್ಳಿ. ಆವಾಗ ನಿಮಗೆ ಅಲ್ಲಿ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಅಲ್ಲಿ ಮೇಲೆ ನೀವು ಏನು ಸೆಲೆಕ್ಟ್ ಮಾಡಿರ್ತೀರ, ನಾನು ಈಗ ಟೈಪ್ ಮಾಡಿರ್ತೀರಲ್ವ, ಅದು ಬಂದು ಅಲ್ಲಿ ನಿಂತಿರ್ತದೆ. ಆವಾಗ ಏನು ಮಾಡ್ಬೇಕು, ನೀವು ಒಂದ್ಸರಿ ಏರೋಪ್ಲೇನ್ ಮೋಡ್ ಹಾಕಿ ಮತ್ತು ಏರೋಪ್ಲೇನ್ ಮೋಡ್ ಆನ್ ಮಾಡಿ ಏನು ಮಾಡಿ ಅಲ್ಲಿ ಸೆಲೆಕ್ಟ್ ಆಗಿರ್ತೀಯಲ್ಲ BSNL ನೆಟ್ನ ಸೆಲೆಕ್ಟ್ ಮಾಡಿದ್ದೀನಲ್ಲ, ಅದ್ರ ಮೇಲ್ಗಡೆ ಇದೆಯಲ್ಲ ಅದನ್ನು ನೀವು ನೆಟ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಟ್ ಆನ್ ಮಾಡ್ಕೊಂಡು ಯೂಸ್ ಮಾಡಿ. ನಿಮ್ಮ ನೆಟ್ ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ. ಜೊತೆಗೆ ನಿಮಗೆ ಯಾವುದೇ ಕಾಮ್ಸ್ ಆ್ಯಪ್ ಆಗಿರ್ಬೋದು ಅಥವಾ ನಿರಂತರ ಆ್ಯಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಪ್ರತಿಯೊಂದು ಆ್ಯಪು ಕೂಡ ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇಷ್ಟನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.